tamarind, tartaric acid, tartaric acid. Then tomato, oxalic acid, oxalic acid. Then honeybee, methyl leaves, and one more. ಇನ್ನೊಂದು ಯಾವ್ದು ಇದೆ? ರೆಡ್ ಅಂಡ್ ಸ್ಟಿಂಗ್. ಈ ಮೂರೊಳಗೆ ಇರ್ತಕ್ಕಂಥದ್ದು ಯಾವ್ದಾಗಾದ್ರೆ ಇಟ್ ಈಸ್ ಮೆಥನೋಯಿಕ್ ಆಸಿಡ್. ಮೆಥನೋಯಿಕ್, ರೈಟ್. ಈ ಇಷ್ಟೊಳ್ಳೆ ಯಾವ್ದಾದ್ರು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಬಂದೇ ಬರ್ತದೆ, 1 ಮಾರ್ಕ್ಸ್ ಕ್ವಶನ್. ಕ್ಲಿಯರ್? ದೆನ್ ಇಲ್ಲಿ ಆಸಿಡ್ಸ್ ಅಲ್ಲಿ ನಾವು 2 ತರ ಆಸಿಡ್ಸ್ ನೋಡ್ತಾ ಇದೀವಿ. ಒನ್ ಈಸ್ ಸ್ಟ್ರಾಂಗ್ ಆಸಿಡ್ ಅಂಡ್ ವೀಕ್ ಆಸಿಡ್. ಸ್ಟ್ರಾಂಗ್ ಆಸಿಡ್, ವೀಕ್ ಆಸಿಡ್. ಕನ್ನಡದೊಳಗೆ ಇದನ್ನ ಸಾರೀಕೃತ ಆಮ್ಲಗಳು ಮತ್ತೆ ಸಾರರಿಕ್ತ ಆಮ್ಲಗಳು ಅಂತ ಕರಿತೀವಿ. ಏನಂತೀವಿ? ಸಾರೀಕೃತ ಅಥವಾ ಪ್ರಬಲ ಆಮ್ಲಗಳು ಮತ್ತೆ ದುರ್ಬಲ ಆಮ್ಲಗಳು. ಕನ್ನಡದೊಳಗೆ ಏನಂತೀವಿ? ಪ್ರಬಲ ಆಮ್ಲಗಳು ಮತ್ತೆ ದುರ್ಬಲ ಆಮ್ಲಗಳು. ಇಂಗ್ಲಿಷ್ ಅಲ್ಲಿ ಬಂದ್ರೆ ಸ್ಟ್ರಾಂಗ್ ಆಸಿಡ್, ವೀಕ್ ಆಸಿಡ್. ಸ್ಟ್ರಾಂಗ್ ಆಸಿಡ್ಸ್, ದೆನ್ ವೀಕ್ ಆಸಿಡ್. ಎಕ್ಸಾಂಪಲ್ ಯಾವ ಸ್ಟ್ರಾಂಗ್ ಆಸಿಡ್? ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಅ ಸ್ಟ್ರಾಂಗ್ ಆಸಿಡ್. ಇದು ಪ್ರಬಲ ಆಮ್ಲ. ದೆನ್ HNO3, H2, SO4. Why they are called as strong acid? ಸರ್ ಅವು ಮುಖದ ಮೇಲೆ ಹಾಕಿದ್ರೆ ಸುಟ್ಟು ಹೋಗ್ತೀವಿ, ಹೌದಾ? ಹೆನ್ಸ್ ದೇ ಆರ್ ಸ್ಟ್ರಾಂಗ್, ಹೌದಾ? ಹಂಗೆ ಹೇಳ್ಬೋದಾ ಡೆಫಿನಿಷನ್? ವೈ ದೀಸ್ ಆಸಿಡ್ಸ್ ಆರ್ ಕಾಲ್ಡ್ ಸ್ಟ್ರಾಂಗ್ ಆಸಿಡ್ ಅಂತ ಕ್ವಶನ್ ಕೇಳಿದ್ರು ಎಕ್ಸಾಮ್ ಅಲ್ಲಿ. ಏನ್ ಬರೀತೀರಿ? ಬಿಕಾಸ್ ಕಾನ್ಸಂಟ್ರೇಷನ್ ಆಫ್ hydrogen is more ಅನ್ನೋದಕ್ಕಿಂತ when they dissolve in water they dissociate completely. It is a simple definition. Strong acid definition ಏನಾಗದೆ? when these acids dissolve in water, ಈ ಆಸಿಡ್ ತಗೊಂಡ್ಬಿಟ್ಟು ನೀವು ನೀರೊಳಗೆ ಹಾಕಿದ್ರೆ ಇಮ್ಮಿಡಿಯೇಟ್ ಆಗಿ they dissociate. What is the meaning of dissociate? ಕರಗೋದು ಬೇರೆ, ಡಿಸಾಲ್ವ್ ಅದು. ಡಿಸಾಲ್ವ್ ಗೆ ನಾವು ಕರಗೋದು ಅಂತೀವಿ. ಡಿಸೋಸಿಯೇಟ್ ಮೀನ್ಸ್ ಡಿಕಾಂಪೋಸ್, ಸಪರೇಟ್. ಏನಂತೀವಿ? ಸಪರೇಟ್. ಈಗ ನೋಡಿ HCl ಅನ್ನ ನೀವು ವಾಟರ್ ಒಳಗೆ ಡಿಸಾಲ್ವ್ ಮಾಡಿಬಿಟ್ರೆ ಕಂಪ್ಲೀಟ್ ಆಗಿ H+ ಅಂಡ್ OH- ಅಯಾನ್ ಆಗಿ ಡಿಸಾಲ್ವ್ ಆಗುತ್ತೆ. ಅದು ಡಿಸೋಸಿಯೇಟ್ ಆಗ್ತದೆ. ಕಂಪ್ಲೀಟ್ ಆಗಿ ಏನಾಗ್ತದೆ? ಅದು ಇಟ್ ಈಸ್ ಡಿಕಾಂಪೋಸ್. ಈ ತರ ಕಂಪ್ಲೀಟ್ ಅಂದ್ರೆ ಈಗ 100% ನಾವು HCl ತಗೊಂಡಿವಿ ಅಂದ್ರೆ ಆ 100% ಕಂಪ್ಲೀಟ್ ಆಗಿ ಸಪರೇಟ್ ಆಗ್ತದೆ, H+ ಮತ್ತೆ OH- ಅಯಾನ್ ಆಗಿ. ಹೆನ್ಸ್ ದೀಸ್ ಆಸಿಡ್ಸ್ ಆರ್ ಕಾಲ್ಡ್ ಆಸ್ ಸ್ಟ್ರಾಂಗ್ ಆಸಿಡ್. ಏನಂತೀವಿ? ಓಕೆ, ಸ್ಟ್ರಾಂಗ್ ಆಸಿಡ್. ವೀಕ್ ಆಸಿಡ್ ಸ್ವಲ್ಪ ಚೇಂಜ್ ಮಾಡ್ಬೇಕು ಅಷ್ಟೇ. ದ ಆಸಿಡ್ ವಿಚ್ ಆರ್ ನಾಟ್ ಡಿಸೋಸಿಯೇಟ್ ಕಂಪ್ಲೀಟ್ಲಿ ಇನ್ ವಾಟರ್. ಯಾವ ಆಸಿಡ್ ನೀರೊಳಗೆ ಕಂಪ್ಲೀಟ್ ಆಗಿ ಸಪರೇಟ್ ಆಗಂಗಿಲ್ಲೋ ಅಥವಾ ಡಿಸೋಸಿಯೇಟ್ ಆಗಂಗಿಲ್ಲೋ, these acids are called as weak acids or they are also called as ಕನ್ನಡದೊಳಗೆ ದುರ್ಬಲ ಆಮ್ಲಗಳು ಅಂತ ಕರಿತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎಸ್ಟಿಕ್ ಆಸಿಡ್ ಮತ್ತೆ ಲ್ಯಾಕ್ಟಿಕ್. ನೀರೊಳಗೆ ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗೋದು. ರೈಟ್? ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್ ಫಾರ್ ಸ್ಟ್ರಾಂಗ್ ಆಸಿಡ್ ಅಂಡ್ ವೀಕ್. ಕ್ಲಿಯರ್? ರೈಟ್? ದೀಸ್ ಆರ್ ದಿ ಪ್ರಾಪರ್ಟೀಸ್. ನೋಡಿ, ನಿಮಗೆ 4 ಪಾಯಿಂಟ್ ಸಿಕ್ಕು ಆಸಿಡ್ಸ್ ಬಗ್ಗೆನ. ಫಸ್ಟ್ ಪಾಯಿಂಟ್ ಏನು? ಸ್ಟೋರ್ ಇನ್ ಟೇಸ್ಟ್. ಸೆಕೆಂಡ್ ಒನ್, ಕನ್ವರ್ಟ್ ಬ್ಲೂ ಲಿಟ್ಮಸ್ ಇಂಟು ರೆಡ್ ಲಿಟ್ಮಸ್. ಅಂಡ್ ಥರ್ಡ್ ಒನ್ ಈಸ್ ಪ್ರೊಡ್ಯೂಸಸ್ H+ ಅಯಾನ್. ಅಂಡ್ ಲಾಸ್ಟ್ ಎಕ್ಸಾಂಪಲ್ ಬರೀರಿ ಯಾವ್ದಾರ. ಸ್ಟ್ರಾಂಗ್ ವೀಕ್ ಅಂತ ಬರಿಬೇಕಂತಿಲ್ಲ, ನೀವು ಯಾವ್ದಾದ್ರು ಬರೀರಿ. ಒಳಗೆ 4 ಪಾಯಿಂಟ್ಸ್ ಇರ್ತವೆ ಡಿಫರೆನ್ಸ್ ಬರೆಯಕ್ಕೆ. ನೋಡ್ರಿ, ಈಗ ಬೇಸ್ ಸಿಂಪಲ್ ಪ್ರಾಪರ್ಟೀಸ್ ಆಫ್ ಬೇಸ್. ಅದು ಕ್ಲಿಯರ್?
right? Properties of bases. ಇವನ್ ಟೇಸ್ಟ್ ನೋಡಿಲ್ಲ ನಾವು. ಹೆಂಗೆ ಹೇಳಿ ಸರ್ ಹೇಳ್ಯಾರಿ ನಮಗೆ ಪಾಠ ಮುಗಿದೈತೆ ನಾವ್ ಹೇಳಿವಿ. ಟೂತ್ ಪೇಸ್ಟ್ ಕಹಿ ಇರ್ತದ, ಸೋಪ್ ಯಾಕೆ ಟೇಸ್ಟ್ ನೋಡಕ್ ಹೋಗಿದ್ರಿ? ಸೋಪ್ ಮೈಗೆ ಹಚ್ಕೊಳಕ್ ಇರೋದ್ ಅದ್ ನೆಕ್ ನೋಡಕ್ ಐತಿ. ಎಷ್ಟ್ ಜನ ಸೋಪ್ ಟೇಸ್ಟ್ ಮಾಡಿರಿ ಹೇಳ್ರಿ ನೋಡೋಣ, ಹೇಳಿ ನೀವೇ. ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಓದಿವಿ, ಗೊತ್ತಿಲ್ಲ ನಮಗೆ. ಹೌದಾ? ಆಸಿಡ್ ಟೇಸ್ಟ್ ಮಾಡಿದ್ವಿ ನಾವು, ಬಟ್ ವಿ ಆರ್ ನಾಟ್ ಟೇಸ್ಟ್ ದಿ ಬೇಸ್. ನೀವ್ ಹೇಳ್ತೀರಿ ಸೋಪ್ ಸರ್, ಟೂತ್ ಪೇಸ್ಟ್. ಯಾವಾಗ ಟೂತ್ ಪೇಸ್ಟ್ ಕೈಗಿದ್ರೆ ಬಾಯಿಗೆ ಇಡ್ತಿದ್ರಿ ನೀವು? ವಿಷ ಇದ್ದಂಗೆ ಇದ್ದಿದ್ರೆ ಇರ್ತದ ಕಹಿ. ಅವು ಮೈಲ್ಡ್ ಬೇಸಸ್ ಅಂತ ಹೇಳ್ತೇವೆ ನಾವು. ಏನಂತೀವಿ ಓಕೆ? ಮೈಲ್ಡ್. ಹೆಂಗ್ ಹೇಳಿದ್ವಲ್ಲ ದುರ್ಬಲ ಆಮ್ಲಗಳು ಅಂತ ಹೇಳಿದ್ವಲ್ಲ, ಹಂಗೆ ದುರ್ಬಲ ಪ್ರತ್ಯಾಮ್ಲಗಳು. ಗೊತ್ತಾಗಲ್ಲ ನಮಗೆ ಕಹಿ ಐತೋ ಇಲ್ಲೋ ಅಂತ. ಈಗ ನಾ ಹೇಳಿದೆ ಆಸ್ಟಿಕ್ ಆಸಿಡ್ ಇಸ್ ಆಲ್ಸೋ ಆಸಿಡ್. ತಗೊಂಡ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ರೆ ಸುಟ್ಟೋಗ್ತದ ಮುಖ? ಇಲ್ಲ, ಬಿಕಾಸ್ ಇಟ್ ಈಸ್ ಅ ವೀಕ್ ಆಸಿಡ್. ಒಂದು ಟೇಸ್ಟ್ ಮಾಡಿದ್ವಿ ನಾವು ಬೇಸ್ ಒಳಗೆ, ಸುಣ್ಣ ಟೇಸ್ಟ್ ಮಾಡಿಲ್ಲಿದ್ನ. ಏನೈತೆ ಹಂಗ ಸುಣ್ಣದೊಳಗೆ? ಸುಣ್ಣ ಅಂದ್ರೆ ಮತ್ತೆ ಒಣ ಸುಣ್ಣ ತಗೊಂಡು ಟೇಸ್ಟ್ ಮಾಡಂಗಿಲ್ಲ. ಸುಣ್ಣ ಟೇಸ್ಟ್ ಮಾಡಂದ್ರ ಅಂತೇಳಿ ಅಲ್ಲಿ ಸಂತೆಗೆ ಸಿಗೋ ಒಣ ಕಲ್ಲಿನ ಸುಣ್ಣ ತಗೊಂಡು ಬಾಯಾಗ ಹಾಕೊಂಡ್ರೆ ರೈಟ್. ಸುಣ್ಣದ ನೀರು ಗೊತ್ತಾಯ್ತಾ? ಆ ಸುಣ್ಣ ತಗೊಂಡ್ಬಂದ್ಬಿಟ್ಟು ಮನೇಲಿ ಏನ್ ಮಾಡ್ತಾರೆ, ಒಂದ್ ಪಾತ್ರೆನೋ ಮಡಿಕೆ ಒಳಗೆ ಹಾಕ್ಬಿಟ್ಟು ನೀರ್ ಹಾಕ್ತಾರೆ. ಇಮಿಡಿಯೇಟ್ ಆಗಿ ಇಟ್ ಬಿಕಮ್ಸ್ ಪೇಸ್ಟ್. ಏನಾಗ್ತದ? ಪೇಸ್ಟ್ ಆಗ್ತತೆ. ಹಾಗಾದ್ರೆ ದಟ್ ಪೇಸ್ಟ್ ಈಸ್ ಕಾಲ್ಡ್ ಆಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ. ಇದನ್ನ ಟೇಸ್ಟ್ ಮಾಡಿದ್ವಿ ಸರ್. ಆದ್ರೂ ಅದು ವಿಷ ಅನ್ಸಲ್ ಸರ್ ಅಂತ ಅಂದ್ರೆ ನಾವ್ ಯಾವತ್ತು ಸುಣ್ಣನ ಒಣ ತಗೊಂಡ್ ಬೆಣ್ಣೆ ತರ ತಿಂದಿಲ್ಲ. ಸುಣ್ಣ ಯಾವಾಗ್ಲೂ ಎದ್ರ ಜೋಡಿ ಹಾಕೊಂಡಿರ್ತೀವಿ ಯೂಸಲಿ? ಸ್ವಲ್ಪ ಎಲಿ ಇಷ್ಟು ಹಚ್ಚಿರ್ತೀವಿ. ಏನ್ ಎಲಿ ಎಷ್ಟೈತೆ ಅಷ್ಟು ಸುಣ್ಣ ತಗೊಂಡ್ ಅದು ಗಟ್ಟ. ಹಾಗಾದ್ರೆ ಇಟ್ ಈಸ್ ಬಿಟರ್ ಇನ್ ಟೇಸ್ಟ್. ಕಹಿ ಗುಣವನ್ನ ಹೊಂದಿರ್ತತಿ. ಏನಾಗಿರ್ತತಿ ಇದ? ಕಹಿ ಗುಣವನ್ನ ಹೊಂದಿರುತ್ತೆ. ಹಾಗಾದ್ರೆ ಫಸ್ಟ್ ಪ್ರಾಪರ್ಟಿ ಆಫ್ ಬೇಸ್ ಈಸ್ ರೈಟ್, ಬಿಟರ್ ಇನ್ ಟೇಸ್ಟ್. ಕಹಿ ಗುಣವನ್ನ ಹೊಂದಿರ್ತಾನೆ. ಸೆಕೆಂಡ್ ಪ್ರಾಪರ್ಟಿ, ಇಟ್ ಕನ್ವರ್ಟ್ಸ್ ಕೋಡ್ ವರ್ಡ್. ಯಾಕೆ ಅಂತ ಹೇಳ್ತೀನಿ ನಿಮ್ಗೆ, ನೀವು ಎಕ್ಸಾಮ್ ಟೆನ್ಷನ್ ನಾಗ ಇರ್ತೀರಿ. ಬಹಳ ಜನ ನಾವು ವ್ಯಾಲ್ಯೂಯೇಷನ್ ಒಳಗೆ ಮಾಡೋ ಮಿಸ್ಟೇಕ್ ಏನ್ ಮಾಡ್ತೀವಿ ಗೊತ್ತೇನಾ? ಆಸಿಡ್ ಇಂದ ಬೇಸಿಕ್ ಬರೀತೀರಿ, ಬೇಸಿಂದ ಆಸಿಡಿಗೆ ಬರೀತೀರಿ. ಫಸ್ಟ್ ಕರೆಕ್ಟ್ ಬರೀತೀರಿ, ಯಾಕಂದ್ರೆ ಹುಣಸೆ ಹಣ್ಣು ನೆನ್ಪಿಟ್ಟಿರ್ತೀರಿ. ಆಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್ ಅಂತ ಬರ್ದಿರ್ತೀವಿ. ಬೇಸಸ್ ಆರ್ ಬಿಟರ್ ಇನ್ ಟೇಸ್ಟ್. ಫಸ್ಟ್ ಪಾಯಿಂಟ್ ಓಕೆ. ಸೆಕೆಂಡ್ ಪಾಯಿಂಟ್ ಬಂದಾಗ ಗೊಂದಲ ಆಗ್ತದೆ ನಿಮಗೆ. ರೆಡ್ ಬ್ಲೂ ಮಾಡ್ತತೋ, ಬ್ಲೂ ರೆಡ್ ಮಾಡ್ತತೋ, ತಲಿಗೆ ಹಾಕಿ ಕೆರಿತೀರಿ, ಗೊತ್ತಾಗಂಗಿಲ್ಲ ಸಡನ್ ಆಗಿ. ಅದಕ್ಕೆ ನೆನಪಿಡ್ರಿ, RBB. ಅದಕ್ಕೆ ಬಾಸ್, ಇದೆಲ್ಲಾದ್ರೂ ಗೊತ್ತಾಗ್ತದೆ. ಬಾಸ್ RBB. ಬೇಸ್ ಕನ್ವರ್ಟ್ ರೆಡ್ ಲಿಟ್ಮಸ್ ಇಂಟು ಬ್ಲೂ ಲಿಟ್ಮಸ್. ರೆಡ್ ಲಿಟ್ಮಸ್ ಇಂಟು ಬ್ಲೂ ಲಿಟ್ಮಸ್. ಕ್ಲಿಯರ್? ಹಾಗಾದ್ರೆ ಇಟ್ಸ್ ಅ ಪ್ರಾಪರ್ಟಿ ಆಫ್ ಬೇಸ್. ಬೇಸ್ ಏನ್ ಮಾಡ್ತೀವಿ? ಕೆಂಪು ಲಿಟ್ಮಸ್ ಪೇಪರ್ ಅನ್ನ ನೀಲಿ ಲಿಟ್ಮಸ್ ಪೇಪರ್ ಆಗಿ ಕನ್ವರ್ಟ್ ಮಾಡ. ಪ್ರಾಕ್ಟಿಕಲಿ ನೋಡಿದಿರಿ ಅನ್ಕೊಂಡೇನ? ಆ ಪ್ರಾಕ್ಟಿಕಲ್ ಮಾಡ್ಕೊಂಡ್ರ ಒನ್ ಡೇ ಬೇಕು ಆ ಚಾಪ್ಟರ್. ಹಂಗಾಗಿ ಸ್ಕೂಲಲ್ಲಿ ನೋಡಿರ್ತೀರಿ, ಸುಮ್ಮನೆ ನೋಡ್ಕೊಳ್ರಿ ಬ್ಲೂ ಲಿಟ್ಮಸ್ ಪೇಪರ್ ಹೆಂಗಿರುತ್ತೆ, ಬ್ಲೂ ಲಿಟ್ಮಸ್ ಪೇಪರ್ ಹೆಂಗ ಆಗ್ತದೆ. ರೈಟ್? ನೋಡಿರಲ್ಲ ಎಲ್ಲರೂ ಲಿಟ್ಮಸ್ ಪೇಪರ್ ನೋಡಿರಿ? ನೋಡಿಲ್ಲ? ನೋಡೇ ಇಲ್ಲ? ಒಂದ್ ಕೆಲಸ ಮಾಡ್ರಿ, ನೋಡ್ದೆ ಇರೋರಿಗೆ, ನೋಡ್ದವ್ರಿಗೆ. ಹೂ ನೋಡಿರಿ? ಹೈಬಿಸ್ಕಸ್, ದಾಸವಾಳ ಹೂವ ನೋಡಿರಿ?
ಒಂದು ದಾಸವಾಳ ರೆಡ್ ಕಲರ್ ಹೂವ ಕಿತ್ಕೊಂಡ್ ಬರ್ರಿ ಕ್ಲಾಸ್ ಮುಗಿದ್ಮೇಲೆ. ತಗೊಂಬಂದ್ಬಿಟ್ಟು ನಿಮ್ ನೋಟ್ಬುಕ್ ನಲ್ಲಿ ಒಂದ್ ಪೇಜ್ ಕಿತ್ಕೊಳ್ಳಿ, ಒಂದಿಷ್ಟೇ ಪೇಜ್ ಕಿತ್ಕೊಂಡ್ಬಿಟ್ಟು ಆ ದಾಸವಾಳ ಹೂವ ಏನಿರ್ತದಲ್ಲ ದಳ, ಅದನ್ನ ತಗೊಂಡು ಎರಡೂ ಕಡೆ ಚೆನ್ನಾಗಿ ಉಜ್ರಿ ಅದು ಪೇಪರ್ಗೆ. ಇಟ್ ಬಿಕಮ್ಸ್ ಬ್ಲೂ ಲಿಟ್ಮಸ್ ಪೇಪರ್. ಅದನ್ನ ತಗೊಂಡೋಗಿ ನಿಂಬೆ ಎಣ್ಣೆಗೆ ಎದ್ರಿ, ಇಟ್ ಬಿಕಮ್ಸ್ ರೆಡ್ ಲಿಟ್ಮಸ್ ಪೇಪರ್. ವಾಪಸ್ ಆ ರೆಡ್ ಲಿಟ್ಮಸ್ ಪೇಪರ್ ತಗೊಂಡು ಸುಣ್ಣದ ನೀರಾಗಿ ಎದ್ರಿ, ಇಟ್ ಬಿಕಮ್ಸ್ ಅಗೇನ್ ಬ್ಲೂ ಲಿಟ್ಮಸ್ ಪೇಪರ್. ಸಿಂಪಲ್ ಮಾಡ್ಬೋದಲ್ಲ. ಇದಕ್ಕೇನು ನಾವು ಎಲ್ಲಿ ಹುಬ್ಳಿಗೆ ಹೋಗ್ಬೇಕಲ್ಲ ಲಿಟ್ಮಸ್ ಪೇಪರ್ ಕೊಡ್ರಿ ಅಂತ ಸೈಂಟಿಫಿಕ್ ಇದಕ್ಕೆ. ದಾಸವಾಳ ಹೂವ ನಿಮ್ ಇಲ್ಲಿದ್ರೊಳಗೆ ಇದಾವೆ ಕ್ಯಾಂಪಸ್ ಒಳಗೆ. ರೆಡ್ ಕಿತ್ಕೊಳ್ರೆ ಮತ್ ವೈಟ್ ಕಿತ್ಕೊಂಡ್ಬಂದ್ ಕಿತ್ತು ಸರ್ ನೀವೇನ್ ಸುಳ್ಳು ಹೇಳಿರಿ ಬರ್ತಾನೆ ಇಲ್ಲ ಅಂತ. ಹಾ, ರೆಡ್ ಕಲರ್ದು ದಾಸವಾಳ ಹೂವದ ದಾಳ ತಗೊಂಡ್ಬಿಟ್ಟು ಜಸ್ಟ್ ಪೇಪರ್ಗೆ ರಬ್ ಮಾಡಿ. ಈ ತರ ನೋಟ್ಸ್ ಪೇಪರ್ ಈ ತರ ಒಂದು ಪೇಪರ್ ತಗೊಳ್ರಿ, ಎರಡು ಕಡೆ ರಬ್ ಮಾಡ್ರಿ. ತಗೊಂಡ್ ಬಂದ್ಬಿಟ್ಟು ಸ್ವಲ್ಪ ಡ್ರೈ ಮಾಡ್ರಿ, ಮತ್ತೆ ಹಸಿದೆ ಇಟ್ಟಿಗೆ ತಗೊಂಡ್ ಬಂದ್ ಸ್ವಲ್ಪ ಬಿಸಿಲಿಗೆ ಒಣಗಿಸ್ರಿ. ಒಣಗಿದ ಮೇಲೆ ತಗೊಂಡ್ ಬಂದು ಟೊಮೆಟೊ ಹಣ್ಣು ಅಂತೂ ಅಲ್ಲಿ ಸಿಗ್ತಾವೆ, ತಿನ್ನಕಂತ ಹೇಳ್ಬಿಡ್ರಿ. ಪ್ರಾಕ್ಟಿಕಲ್ ಗಂಡ್ರಿ ತಿನ್ನಕಂದ್ರೆ ಕೊಡಲ್ಲ, ರೇಟ್ ಜಾಸ್ತಿ ಐತಿ. ತಗೊಂಡ್ ಬಂದ್ಬಿಟ್ಟು ಲೆಮನ್ನು ಅಥವಾ ನಿಂಬೆಹಣ್ಣು ಸಿಕ್ರಿನೂ ಬೆಟರ್. ಅದು ಐತೇನ್ ಗಿಡ? ನಿಂಬೆಹಣ್ಣಿನ ಹಾಕಿಲ್ಲ ರೀ, ರೈಟ್. ಕಾಯಿ ಬಿಟ್ಟಿಲ್ಲ, ಬಿಡೋರಿಗೆ ಕಾಯಿ ಬಿಡ್ರಿ. ಟೊಮೆಟೊ ತಗೊಂಡ್ಬರ್ರಿ, ತಗೊಂಡ್ ಬಂದು ಟೆಸ್ಟ್ ಮಾಡಿ ನೋಡ್ರಿ. ಯಾಕಂದ್ರೆ ಸೈನ್ಸ್ ಒಳಗೆ ಪ್ರಾಕ್ಟಿಕಲ್ಲೇ ಬಹಳ ದಿನ ನೆನ್ಕುಳಿಯೋದು. ಹೌದಾ? ಈಗ ಮಕ್ಕಳು ಇರ್ತಾವ, ಚಿಕ್ಕ ಮಕ್ಕಳು, ಸಣ್ಣ ಹುಡುಗರು, ಎಕ್ಸ್ಪೀರಿಯನ್ಸ್ ಎಷ್ಟು ಎಫೆಕ್ಟ್ ಅನ್ನಕ್ ಹೇಳ್ತೇನೆ ನಿಮ್ಗೆ. ಮನೆಯೊಳಗೆ ಚಿಕ್ಕ ಮಕ್ಕಳು ಇರ್ತಾವೆ, ಅಲ್ಲೆಲ್ಲೋ ಕ್ಯಾಂಡಲ್ ಹಚ್ಚಿಟ್ಟಿರ್ತದೆ ಅವ್ರಮ್ಮ, ಅದು ಹಗಲೆಲ್ಲ ಹೋಗಿ ಮುಟ್ಟಬೇಕಂತ ಅದಕ್ಕೆ ಆಸೆ. ಕ್ಯಾಂಡಲ್ ಹಚ್ಚಿರ್ತಾರ, ಅದಕ್ಕೆ ಗೊತ್ತಿಲ್ಲ ಅದು ಸುಡ್ತದಂತ. ನೀವ್ ಹೇಳ್ರಿ ಸುಡ್ತತಿ ಹೋಗ್ಬೇಡ, ಅದು ಗೊತ್ತಿಲ್ಲ ಸುಡೋದಂದ್ರೆ ಏನೋ ಗೊತ್ತಿಲ್ಲ ಅವಕ್ಕೆ. ಮುಟ್ಬೇಕದ್ನ ನೀವ್ ಎಳ್ದ್ ಇಲ್ಲಿ ತಂದ್ಬಿಡ್ರಿ ಆ ಹುಡುಗನ್ನ, ಅದು ಮತ್ತೆ ಅಂಬಿಗೆ ಹಾಕೊಂಡೋಗಿ ಮುಟ್ಟಕ ಪ್ರಯತ್ನ ಮಾಡ್ತೀವಿ, ಮತ್ತೆ ಹೇಳ್ಕೊಂಡ್ ಬಂದ್ಬಿಡ್ರಿ, ಮತ್ತೆ ಓಡ್ತಾನ. ಒಂದ್ ಬಿಟ್ಟು ಬಿಡ್ರಿ ಅವ್ನು, ಒಂದ್ ಬಿಟ್ಟು ಬಿಡ್ರಿ, ಹೋಗಿ ಹಿಂಗ್ ಹಿಡಿತಾನ, ಸುಡ್ತೈತಿ, ಅಳ್ತಾನ. ನೆಕ್ಸ್ಟ್ ಟೈಮ್ ಕ್ಯಾಂಡಲ್ ಹಚ್ಚಿ ಅವ್ನ ಮುಂದಿಡ್ರಿ, ಓಡೋಕಾನ ಅವನ ಸಂಖ್ಯೆಗೆ. ಯಾಕಿದ? ಎಕ್ಸ್ಪೀರಿಯನ್ಸ್. ಅವನ್ ಲಾಸ್ಟ್ 99 ಏಜ್ ಆಗಿ ಇನ್ನೇನ್ ಸಾಯ್ತಾ ಇದ್ದಾಗ ಕೇಳ್ರಿ, ಬೆಂಕಿ ಮುಟ್ಟಿದ್ರಿ ಏನ್ ಆಕತಿ ಅಂತ, ಸುಡ್ತತಿ ಅಂತಾನೆ ಹೇಳ್ತಾನೆ. ಏನ್ ದಿನ ಓದ್ತಾನ ಅವನು? ಬೆಂಕಿ ಮುಟ್ಟರೆ ಸುಡುತ್ತದೆ, ಬೆಂಕಿ ಮುಟ್ಟಿದ್ರೆ ಸುಡುತ್ತದೆ. ಓದಿರ್ ನೀವೆಂದನ? ಮತ್ತೆ ಅದು ಹೆಂಗ್ ನೆನ್ಪುಳಿಸುತ್ತದೆ? ಲೈಫ್ ಟೈಮ್ ವರ್ಗು ನೆನ್ಪುಳಿಸುತ್ತೆ. ಅದಕ್ಕೆ ಹೇಳಿದ್ ನಾನು, ಡೂ ಯುವರ್ ಸಿಂಪಲ್ ಎಕ್ಸ್ಪೆರಿಮೆಂಟ್. ಸಣ್ಣ ಸಣ್ಣ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ರಿ ನೀವೇ. ಎಲ್ಲ ಟೀಚರ್ಸೇ ಮಾಡ್ಬೇಕಂದ್ರೆ ಕೆಲವೊಂದ್ಸರಿ ಟೈಮ್ ಅವೈಲಬಿಲಿಟಿ ಇರಂಗಿಲ್ಲ, ಕೆಲವೊಂದ್ ಕಡೆ ಸೋರ್ಸು ಸಿಗಂಗಿಲ್ಲ. ಇಂಥವ್ ಯಾವಾಗ ಕೇಳ್ತೀರಿ ಪಟ್ಟಂತ 2 ಮಿನಿಟ್ ಒಳಗೆ ಹೋಗ್ಬಿಡ್ಬೇಕು, ಅದನ್ನ ತಗೊಳ್ಬೇಕು, ಇಟ್ಕೊಂಡ್ಬಿಡ್ಬೇಕು, ರೆಡಿ ಮಾಡಿ ಟೆಸ್ಟ್ ಮಾಡೇ ಬಿಡ್ಬೇಕು. ಎರಡು ಅದ್ರೊಳಗೆ ಆಗ್ತತೆ. ಮತ್ತು ಬ್ಲೂಗೆ ಏನ್ ಮಾಡ್ಬೇಕು ಸರ್ ಅಂತ ಅಲ್ಲ, ರೆಡ್ ಲಿಟ್ಮಸ್ ಏನ್ ಮಾಡ್ಬೇಕಂದ್ರೆ ಅದಕ್ಕೂ ಐತೆ. ನೀವ ಬೀಟ್ರೂಟ್ ಅದ್ರ ರಸ ತಗೊಂಡ್ರು ಮಾಡಿ, ಇಟ್ ಬಿಕಮ್ಸ್ ರೆಡ್ ಲಿಟ್ಮಸ್ ಪೇಪರ್. ಎರಡು ಟೆಸ್ಟ್ ಮಾಡೋದು ಆಯ್ತಲ್ಲ, ಲೈಫ್ ಟೈಮ್ ನೆನ್ಪಿಳಿದ್. ನಾಳೆ ಎಕ್ಸಾಮ್ನಾಗ ಅದೇ ಕ್ವಶನ್ ಬಂದ್ಬಿಟ್ರೆ, ಅಥವಾ ಅದ್ರ ಮೇಲೆ ಏನಾದ್ರು ಅಪ್ಲೈಡ್ ಕ್ವಶನ್ ಏನಾದ್ರು ಕೇಳಿದ್ರು ಕೂಡ ನೀವೇನ್ ಮಾಡ್ಬೋದಾ, ಈಸಿಯಾಗಿ ಸಾಲ್ವ್ ಮಾಡಿ. ಅಂಡ್ ಥರ್ಡ್ ಪ್ರಾಪರ್ಟಿ, ಆಮ್ಲಗಳು H+ ಅಯಾನ್ ಪ್ರೊಡ್ಯೂಸ್ ಮಾಡಿದ್ರೆ ಪ್ರತ್ಯಾಮ್ಲಗಳ ಬೇಸಿಸ್ ಆರ್ ಪ್ರೊಡ್ಯೂಸರ್ಸ್ OH- ಅಯಾನ್. OH- ಅಯಾನ್ ಇನ್ ವಾಟರ್. ನೀರಲ್ಲಿ ಹಾಕಿದ ತಕ್ಷಣ ಯಾವ್ದಾದ್ರು ಪ್ರತ್ಯಾಮ್ಲನ, ಇಟ್ ಇಮಿಡಿಯೇಟ್ಲಿ ಪ್ರೊಡ್ಯೂಸಸ್ ವಾಟ್? OH- ಅಯಾನ್. ದೆನ್ ಫೋರ್ತ್ ಪಾಯಿಂಟ್, ಎಕ್ಸಾಂಪಲ್ಸ್ ತಗೊಳ್ಳೋಣ. ಬೇಸಿಕ್ ಎಕ್ಸಾಂಪಲ್ NaOH, ಸೋಡಿಯಂ ಹೈಡ್ರಾಕ್ಸೈಡ್, KOH, potassium hydroxide, and the next one is calcium hydroxide. Calcium hydroxide. ನೋಡ್ರಿ, these are strong bases. ಹೆಂಗೆ ಸ್ಟ್ರಾಂಗ್ ಆಸಿಡ್ ಅಂತ ಹೇಳಿದ್ವಿ, these are strong bases. ಅದ್ರೊಳಗೂ ಪ್ರಬಲ ಮತ್ತು ದುರ್ಬಲ ಅಂತ ಇರ್ತವೆ. ಇವನೇನಾದ್ರೂ ಬಾಯಿಗೆ ಹಾಕೊಂಡ್ರಿ ಅಂದ್ರೆ, ಸೋಡಿಯಂ ಹೈಡ್ರಾಕ್ಸೈಡ್ ಟಚ್ ಮಾಡಿರಿ ಎಂದನ, ಸೋಡಿಯಂ ಮೆಟಲ್ ಐತಿ ನೋಡಿರಿ. ಸೋಡಿಯಂ ಹೈಡ್ರಾಕ್ಸೈಡ್ ನೀವೇನಾದ್ರು ಟಚ್ ಮಾಡಿ ಬಾಯಿಗೆ ಇಟ್ಕೊಂಡ್ರಿ ಅಥವಾ ಎಲ್ಲರೂ ಟಚ್ ಮಾಡಿದ್ರಿ ಅನ್ಕೊಳ್ರಿ, ಇಮಿಡಿಯೇಟ್ ಆಗಿ ಸ್ವೆಲ್ಲಿಂಗ್ ಬರ್ತದೆ. ಅದ ಇಮಿಡಿಯೇಟ್ ಆಗಿ ಏನಾಗ್ತತಿ, ಮುಖ ಎಲ್ಲ ಉರಿತತಿ, ಸ್ವೆಲ್ಲಿಂಗ್ ಬರ್ತತಿ. ಸುಣ್ಣ ಜಾಸ್ತಿ ತಗೊಂಡ್ ಬಾಯಿ ಇಟ್ಕೊಂಡ್ರೆ
ನಗು ಬರ್ತದೆ, ಕುಣಿಬೇಕು ಅನ್ಸತ್ತಲ್ಲ. ಬಿಕಾಸ್ ದಟ್ ಇಸ್ ಹಾಗೆ ನೀವ್ ಹೇಳ್ತೀರಿ ಮನೇಲಿ ನೀವು ಗೋಡೆ ಬೆಳೆಯುವಾಗ ಸುಣ್ಣ ಬಡದ್ರೆ ಕೈ ತೂತು ಬೀಳ್ತತಿ ಅಂತ ಹೇಳ್ತಿರಿಲ್ಲ. ಯಾಕೆ ತೂತ್ ಬೀಳ್ತತಿ ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಹೀಟ್ ಲಿಬ್ರೇಟ್ ಆಗ್ತದೆ ಅದ್ರೊಳಗೆ. ಹೀಟ್ ಲಿಬ್ರೇಟ್ ಆಯ್ತು ಅಂದ್ರೆ ಕೈಯೆಲ್ಲ ತೂತ್ ಬೀಳ್ತಾವು. ಕ್ಲಿಯರ್? ಹಾಗಾಗಿ ಇದು ಸ್ಟ್ರಾಂಗ್ ಆಸಿಡ್ಸ್. ವೆರಿ ಗುಡ್. ಸ್ಟ್ರಾಂಗ್ ಬೇಸಸ್. ದೆನ್ ಐ ಟೇಕ್ ಅಮೋನಿಯಂ ಹೈಡ್ರಾಕ್ಸೈಡ್ NH4OH. ಇದು ಏನು ಅಂದ್ರೆ ಎಕ್ಸಾಂಪಲ್ ಫಾರ್ ವೀಕ್ನೆಸ್. ಸುಮ್ಮನೆ ಗೊತ್ತಿರ್ಲಿ, ಇಷ್ಟೆಲ್ಲ ಕೇಳಲ್ಲ ನಿಮ್ಗೆ. ಸ್ಟ್ರಾಂಗ್ ಆಸಿಡ್ ಯಾವುದು, ವೀಕ್ ಆಸಿಡ್ ಯಾವುದು, ವೀಕ್ ಬೇಸ್ ಯಾವುದು ಗೊತ್ತಿರ್ಲಿ. PUC ಗೆ ಸೈನ್ಸ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಬರೆದ್ರು ಸಾಕು ನಿಮಗೆ ಗೊತ್ತಿರೋ. ದೀಸ್ ಆರ್ ದಿ ಸಿಂಪಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್. ಡಿಫರೆನ್ಸ್ ಬರಕ್ ಯೂಸ್ ಆಯ್ತಾ ನಿಮ್ಗೆ ಇವಾಗ? ಹಾಗಾದ್ರೆ 2 marks ಇನ್ ಯುವರ್ ಜೇಬ್ ಇದ್ರೆ ಜೇಬ್, ಇಲ್ಲ ಅಂದ್ರೆ ಎಲ್ಲೇ ಇಟ್ಟಿವಿ ಅಂತ ಇಟ್ಕೊಳ್ಳೋಣ. ಓಕೆ. ದೆನ್ ಆಮೇಲೆ 1 marks ಆಗ್ಲೇ ಬರ್ತಿದ್ನಲ್ಲ, ಯಾವ ಆಸಿಡ್ ಯಾವ ಸಬ್ಸ್ಟೆನ್ಸ್ ಒಳಗೆ, ಎಲ್ಲಿ ಯಾವ ಸಬ್ಸ್ಟೆನ್ಸ್ ಒಳಗೆ ಯಾವ ಆಸಿಡ್ ಇರುತ್ತೆ, ದಟ್ ವಿಲ್ ಲಾಸ್ಟ್ ಫಾರ್ 1. ದೆನ್ ಈಗ ಯಾವ್ದಾದ್ರು ಕೆಲವು ವಸ್ತುಗಳನ್ನ ಕೊಟ್ಬಿಟ್ಟು, ನಾ ಹೇಳಿದೆ ನಿಂಬೆ ಹಣ್ಣು ಕೊಟ್ರೆ, ಹುಣಸೆ ಹಣ್ಣು ಕೊಟ್ಟು ಎದುರಿಗಿಟ್ಟ ಇದು ಆಸಿಡ್ ಬೇಸೋ ಹೇಳ್ರಪ್ಪ ಅಂದ್ರೆ ಏನ್ ಮಾಡ್ತೀರಿ ಇಮಿಡಿಯೇಟ್ ಆಗಿ? ಸರ್ ಇದು ಆಸಿಡ್ ಹುಳಿ ತಗೊಂಡವ್ರೆ. ಹುಳಿ ಇತ್ತು ಟಕ್ಕಂತ ನೋಡಿಬಿಟ್ರಿ ಆಸಿಡ್ ಅಂತ ಹೇಳಿವಿ. ಈಗ ನಾನು ಗೊತ್ತಿಲ್ಲ ಒಂದ್ ಬೀಕರ್ ಒಳಗೆ ಅಲ್ಲೇ ಲ್ಯಾಬ್ ಒಳಗೆ ಹಾಕೊಂಡು HCl ಹಾಕೊಂಡು ಸ್ಟ್ರಾಂಗ್ HCl ಹಾಕೊಂಡ್ಬಂದು ನಿಮ್ ಎದುರಿಗಿಟ್ಟು ಇದು ಆಸಿಡೋ ಬೇಸೋ ಟೆಸ್ಟ್ ಮಾಡಿ ಹೇಳ್ರಿ ಅಂದ್ರೆ ಬಟ್ ಇಟ್ ನೆಕ್ ನೋಡ್ತಿರಲ್ಲ. ಬೆರಳು ಇಟ್ಟಿಗೆ ನೋಡಿದ್ರೆ ಬೆರಳೆ ಇರಲ್ಲ ಅಲ್ಲಿ, ಏನ್ ಬಾಯ ಇಟ್ಕೊಳ್ಳೋದಿಲ್ಲ ಬಂತ. ಹಂಗಾದ್ರೆ ಹೆಂಗ್ ಟೆಸ್ಟ್ ಮಾಡ್ಬೇಕು ಇವನು? ರೈಟ್. ಹಂಗಾದ್ರೆ ಏನವು ಲಿಟ್ಮಸ್ ಪೇಪರ್ ಅನ್ನವು? ದೇ ಆರ್ ಕಾಲ್ಡ್ ಆಸ್ ಇಂಡಿಕೇಟರ್ಸ್. ನಾವು ಕನ್ನಡದೊಳಗೆ ಸೂಚಕಗಳು ಅಂತ ಕರಿತೀವಿ. ಕೇಳಿರಿ ವರ್ಡ್ ಇಂಡಿಕೇಟರ್? ಈ ಪಾಠ ಆಗಕ್ಕಿಂತ ಮೊದ್ಲು ಎಲ್ಲಿ ಕೇಳಿದ್ರಿ? ಬೈಕ್ ಒಳಗ ನಾವು ಕೇಳಿದ್ವಿ, ನಾವು ಬೈಕ್ ಹತ್ತುವಾಗ ಇಂಡಿಕೇಟರ್ ಆನ್ ಮಾಡು, ಇಂಡಿಕೇಟರ್ ಆನ್ ಮಾಡು ಕೇಳಿದ್ವಿ ವರ್ಡ್. ಸೈಡ್ಗೆ ಕಿವಿ ಇರ್ತಾವ ನೋಡ್ರಿ ಬೈಕಿಗೆ, ಆರೆಂಜ್ ಕಲರ್. ಮುಂದ ತಲಿ ಇರ್ತತಿ, ಸೈಡ್ ಕಿವಿ ಇರ್ತಾವ. ದಟ್ ಕಿವೀಸ್ ಆರ್ ಕಾಲ್ಡ್ ಆಸ್ ಇಂಡಿಕೇಟರ್. ಏನಂತೀವ ಅವಕ್ಕೆ? ಇಂಡಿಕೇಟರ್. ಏನ್ ಹೇಳ್ತಾವವು? ಸೂಚಿಸ್ತಾವವು. ಬೈಕ್ ನಾನು ಹಿಂಗ್ ತಗೊಂಡು ಹೋಗ್ತಾ ಇದ್ದೀನಿ, ರೈಟ್ ನಾನು ಹೋಗ್ಬೇಕಾಗೈತಿ, ಹಿಂಗ್ ಹೈವೇದೊಳಗೆ ಹೋಗ್ತಾ ಇದ್ದೀನಿ, ರೈಟ್ ಟರ್ನ್ ಆಗ್ಬೇಕಾಗೈತಿ. ನಾನೇನ್ ಮಾಡ್ತೀನಿ, ಬೈಕ್ ಸ್ಟಾರ್ಟ್ ಮಾಡಿ ನಿಲ್ಸಿ ಹೇಳೋದು, ನಿಲ್ರಪ್ಪ ನಾನು ಬಲಗಡೆ ಹೋಗ್ತಾ ಇದ್ದೀನಿ. ಮಾಡಕ್ ಆಗ್ತದಂಗ? ಅವ್ಗೆ ನಿಲ್ಲಿಸಿ, ಗಾಡಿ ನಿಲ್ಲಿಸಿ ಎಲ್ಲರೂ ಸ್ಟಾಪ್ ಮಾಡ್ರಿ ನಾನು ಬಲಗಡೆ ಹೋಗ್ತಾ ಇದ್ದೀನಿ ಅಂದ್ರೆ ಹೆಂಗೆ? ಹಂಗಾರೆ ಏನ್ ಮಾಡ್ತೀವಿ ನಾವು? ಬಲಗಡೆ ಹೋಗ್ಬೇಕಾಯ್ತಾ, ಜಸ್ಟ್ ಆ ಬಟನ್ ಪುಷ್ ಮಾಡ್ತೀವಿ, ಈ ಕಡೆ ಕಿವಿ ಪಕ್ಕ 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 ಸ್ಟಾರ್ಟ್ ಮಾಡ್ತತಿ. ಅವ್ನ್ ಹಿಂದಿರೋ ಗೊತ್ತಾಗ್ತದೆ ಏನಂತ ನಾವನ, ಇವ ರೈಟ್ ಹೊಂಟಾನ. ಅದ ಅವನಿಗೆ ಸೂಚಿಸ್ತದು ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ. ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಇಂಡಿಕೇಟರ್. ಹಾಗಾದ್ರೆ ಈ ಇಂಡಿಕೇಟರ್ ಏನ್ ಸೂಚಿಸ್ತಾವು? ನಮಗೆ ಕೊಟ್ಟಿರೋ ವಸ್ತು ಆಸಿಡ್ ಬೇಸ್, ಆಸಿಡ್ ಬೇಸ್ ಅಂತ ಸೂಚಿಸ್ತಾವೋ. ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಇಂಡಿಕೇಟರ್. ಹಂಗಾದ್ರೆ ಕ್ವಶನ್ ಬರುತ್ತೆ, ವಾಟ್ ಆರ್ ಇಂಡಿಕೇಟರ್ಸ್ ಅಂತ ಕ್ವಶನ್ ಕೇಳಿದ್ರೆ, ಸಬ್ಸ್ಟೆನ್ಸಸ್ ಹೆಂಗ ಸೂಚಿಸ್ತಾವ? ನೀವೇನಾದ್ರೆ ಪೇಪರ್ ತಗೊಂಡು ಎದ್ದಿದ್ರಿ, ಬ್ಲೂ ಇದ್ದದ್ ರೆಡ್ ಆಯ್ತು, ರೆಡ್ ಇದ್ದದ ಬ್ಲೂ ಆಯ್ತು, ಕಲರ್ ಚೇಂಜ್ ಆಯ್ತಾ? ಇನ್ನು ಕೆಲವು ಆಸಿಡ್ಸ್, ಕೆಲವು ಇಂಡಿಕೇಟರ್ಸ್ ಇದಾವೆ, ಸ್ಮೆಲ್ ಚೇಂಜ್ ಆಗ್ತದೆ. ಏನಾಗ್ತಾವ? ಸ್ಮೆಲ್ ಚೇಂಜ್ ಆಗ್ತಾವ. ಹಾಗಾದ್ರೆ ಡೆಫಿನಿಷನ್ ಎರಡು ಸೇರ್ ಮಾಡೋಣ. ವಾಟ್ ಆರ್ ಇಂಡಿಕೇಟರ್ಸ್ ಅಂತ ಕೇಳಿದ್ರೆ, ಸಬ್ಸ್ಟೆನ್ಸಸ್ ವಿಚ್ ಚೇಂಜ್ ದೇರ್ ಕಲರ್ ಆರ್ ಸ್ಮೆಲ್. Substances which change their color or smell in acidic or basic solutions. Clear aita idea? What are indicators? Substances which change their color or smell in acidic or basic solutions.
ಆರ್ ಕಾಲ್ಡ್ ಆಸ್ ಇಂಡಿಕೇಟರ್. ಅಂದ್ರೆ ಯಾವ ವಸ್ತುಗಳು ಆಸಿಡ್ ಮತ್ತೆ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ತನ್ನ ಬಣ್ಣಗಳನ್ನ ಬದಲಾವಣೆ ಮಾಡ್ಕೊತಾವೋ ಅಥವಾ ಸ್ಮೆಲ್ ಬದಲಾವಣೆ ಆಗ್ತತೋ ಅಂತವಕ್ ನಾವೇನಂತ ಕರಿತೀವಿ, ಇಂಡಿಕೇಟರ್ ಅಥವಾ ಸೂಚಕಗಳು ಅಂತ ಕರಿತೀವಿ. ಇಲ್ಲಿ ದೇರ್ ಆರ್ 3 types of indicator. First one is natural indicator. ನ್ಯಾಚುರಲ್ ಇಂಡಿಕೇಟರ್ ಕನ್ನಡದೊಳಗೆ ನೈಸರ್ಗಿಕ ಸೂಚಕಗಳು ಅಂತ ಕರಿತೀವಿ, ನೈಸರ್ಗಿಕ ಸೂಚಕಗಳು. ಸೆಕೆಂಡ್ ಒನ್ ಸಿಂಥೆಟಿಕ್, ಸಿಂಥೆಟಿಕ್ ಇಂಡಿಕೇಟರ್, ರಾಸಾಯನಿಕ ಸೂಚಕಗಳು ಅಂತ ಅಥವಾ ಸಂಶ್ಲೇಷಿತ ಸೂಚಕಗಳು ಅಂತ ಕರಿತೀವಿ. ಕೆಮಿಕಲ್ ಅಂದ್ರೆ ಲ್ಯಾಬ್ ಒಳಗೆ ತಯಾರು ಮಾಡಿರ್ತಕ್ಕಂಥದ್ದು. ಅಂಡ್ ಥರ್ಡ್ ಒನ್ ಆಲ್ಫ್ಯಾಕ್ಟರಿ, ಆಲ್ಫ್ಯಾಕ್ಟರಿ ಇಂಡಿಕೇಟರ್. There are 3 types of indication: natural indicator, synthetic indicator, and olfactory indicator. Clear? Definition ಏನ್ ಕೇಳಲ್ಲ ನಿಮ್ಗೆ. What are natural indicators? Give example ಅಂತ ಏನ್ ಕೇಳಲ್ಲ. Definition ಕೇಳಿದ್ರೆ ಬರಿಬಹುದು. Indicators which found naturally. ಒನಕೆ ಓಬವ್ವನ ಆಯುಧ ಯಾವುದು? ಹೆಂಗೈತೆ ನೋಡಿ ಕ್ವಶನ್ ಇದು. ಯೋಚನೆ ಮಾಡೋದು ಏನು ಗಪ್ಪು ಎಂತ ಟಫ್ ಕ್ವಶನ್ ಕೇಳ. ಕ್ವಶನ್ ಒಳಗೆ ಆನ್ಸರ್ ಐತಿ. ಒನಕೆ ಓಬವ್ವನ ಆಯುಧ ಯಾವುದು? ಅಲ್ಲೇ ಐತಲ್ಲ, ತಗೊಂಡು ಈ ಕಡೆ ಇಟ್ಬಿಟ್ರೆ ಮುಗಿದೋಯ್ತ ಒನಕೆ. ಮುಂದಿನ ಒನಕೆ ತಗೊಂಡು ಅಲ್ಲೇ ಆನ್ಸರ್ನಾಗ ಇಟ್ಬಿಡ್ರಿ. ಹಿಂಗೆ ನ್ಯಾಚುರಲ್ ಇಂಡಿಕೇಟರ್ ನಮ್ಗೆ ಬರ್ತಿಲ್ಲ, ನಮಗೆ ಎಕ್ಸಾಂಪಲ್ ಅಷ್ಟೇ ಬರ್ಸ್ಯಾರ. ಕೇಳ್ಬಿಟ್ಟಾರ ಕ್ವಶನ್, ವಾಟ್ ಆರ್ ನ್ಯಾಚುರಲ್ ಇಂಡಿಕೇಟರ್, ಬಿಟ್ಟು ಬಂದ್ಬಿಡೋದು. ಮಾಡೋದು ಯಾವುದು? ನೀವ್ ಹೆಂಗಂದ್ರೆ ಅದ್ರಾಗ ಏನ್ ಇರ್ತದ ಅದಷ್ಟ ನೋಡೋರು. ಬರ್ತಿಲ್ಲ, ನಮಗ್ ಗೊತ್ತಿಲ್ಲ. ಇಲ್ಲ ಐತಿಲ್ಲ, ಸ್ವಲ್ಪ ತಲೆ ಓಡಿಸ್ರಿ. ವಾಟ್ ಆರ್ ನ್ಯಾಚುರಲ್ ಇಂಡಿಕೇಟರ್? ಇಂಡಿಕೇಟರ್ ಫೌಂಡ್ ಇನ್ ನೇಚರ್, ಅದು ಫೌಂಡ್ ನ್ಯಾಚುರಲಿ. LLY ನಾವ್ ಮಿಸ್ಟೇಕ್ ಏನೋ ನ್ಯಾಚುರಲ್ ಅಂತ ಬರ್ದಿರ್ತೀರಿ, ನ್ಯಾಚುರಲಿ ಬರಿಬೇಕಾಗಿರ್ತೈತಿ. ಏನೋ ಮಿಸ್ಟೇಕ್ ಆಗೈತಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಕೊಡ್ತೀವಿ, ಮಾರ್ಕ್ಸ್ ಏನ್ ತೊಂದರೆ ಇಲ್ಲ. LLY ಬರಿಲ್ಲ ಅಂದ್ರೆ ನಡೀತದೆ. ನ್ಯಾಚುರಲಿ ಆರ್ ಕಾಲ್ಡ್ ಆಸ್ ನ್ಯಾಚುರಲ್ ಇಂಡಿಕೇಟರ್ಸ್. ಹಾಗಾದ್ರೆ ನ್ಯಾಚುರಲ್ ಇಂಡಿಕೇಟರ್ಸ್ ಯಾವು? ನಮ್ಮ ಮನೇಲೆ ಬಳಸಾವು, ಹೌದಾ? ಒಂದು ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ, ಹೌದಾ? ಮನೆಯೊಳಗೆ ನೋಡ್ರಿ, ನಿಮ್ ಮನ್ಯಾಗ ನಿಮ್ಮ ಅಜ್ಜಿ, ನಿಮ್ಮ ಅಮ್ಮರು, ಅವ್ವರು, ನಿಮ್ಮ ಅಪ್ಪಾಜಿ ಬಟ್ಟೆ ಅಂತೆಗೆ ಹೋಗಲ್ಲ, ಅವ್ರಿಗೆ ಬಿಡ್ಬಿಡಿ. ಆಟ ಆಡ ಅಥವಾ ಏನೋ ಅವಸರದಾಗ ಮದ್ವೆಗೆ ಊಟಕ್ಕೆ ಹೋಗಿರ್ತೀರಿ, ಗಲಾಟೆ ಜಾಸ್ತಿ ಇರತ್ತಿ, ಬೇಗ ಉಣ್ಣ ಅವಸರದಾಗ ಏನಾಗ್ತತಿ, ಸಾಂಬಾರು ಪಲ್ಯದ ಮೈ ಮೇಲೆ ಚೆಲ್ಕೊಂಡ್ ಬಂದಿರ್ತೀರಿ, ಹೊಸಾಡ್ರಿ ತಕೊಂಡಾಗ. ಮನೆಗೆ ಬಂದ ತಕ್ಷಣ ಪೂಜೆ ಸ್ಟಾರ್ಟ್ ಆಗ್ತದೆ, ಹೌದು? ಯಾಕೆ? ಅಲ್ಲಿ ಹೋಗಲ್ಲ ಅಂತ ನಿಮ್ಮ ಅಮ್ಮನ ಚಿಂತೆ, ಹೌದಾ? ಚಿಂತೇನು? ನೀವು ಚೆಲ್ಕೊಂಡಿರ್ತ ಸಾಂಬಾರ್ ಕಲಿ ಹೋಗಂಗಿಲ್ಲ. ಸೋಪ್ ಹಚ್ಚಿದ್ರೆ ಏನಾಗ್ತದ? ಮನೆಗೆ ಬೈತತಿ ನೋಡು, ಚೆಲ್ಕೊಂಬಂದಿದ್ರೆ ಈಗ ಸೋಪ್ ಹಚ್ಚಿದ್ರೆ ಕೆಂಪಾಗತ್ತ. ನಿಮ್ಮ ಅಮ್ಮಗೆ ಕೆಮಿಸ್ಟ್ರಿ ಗೊತ್ತು, ಬಟ್ ಬುಕ್ಕ ಓದಿಲ್ಲ, ಯಾವ ಕ್ಲಾಸು ಅಟೆಂಡ್ ಮಾಡಿಲ್ಲ, ಅಮ್ಮಗ್ ಗೊತ್ತೈತಿ. ಆಮೇಲೆ ಸಮಟೈಮ್ಸ್ ಮನೆಯೊಳಗೆ ನಿಮ್ಗೆ ಏನಾದ್ರು ದೃಷ್ಟಿ ಆಗಿದೆ, ಏನೋ ಇಳೆ ತೆಗಿತಾರೆ ಹಿಂಗೆ. ಅವಾಗ ಏನ್ ಮಾಡಿರ್ತಾರ ಅವ್ರು? ಆ ನೀರಿಗೆ ಅರಿಶಿನ ಪುಡಿನೋ ಸುಣ್ಣದ ನೀರೋ ಏನೋ ಮಿಕ್ಸ್ ಮಾಡಿ ಹಿಂಗೆ ಹಾಕಿದ್ರೆ ಅದು ಕೆಂಪಾಗಿರ್ತತಿ. ಅಬ್ಸರ್ವ್ ಮಾಡಿರಿ ಇವನ ನೋಡ್ರಿ. ಅವ್ರು ಯಾವ ಬುಕ್ ಓದಿಲ್ಲ, ಯಾವ ಆಸಿಡ್ ಬೇಸ್ ಪಾಠಕ್ಕೂ ನನ್ನ ಕ್ಲಾಸಿಗೆ ಕುಂತಿಲ್ಲ, ಹೌದಾ? ಯಾವ ಆನ್ಲೈನ್ ಕ್ಲಾಸು ಅಟೆಂಡ್ ಮಾಡಿಲ್ಲ, ಬಟ್ ದೇ ನೋ ಕೆಮಿಸ್ಟ್ರಿ. ಮಮ್ಮಿ ನನಗೆ ಯಾಕೋ ಹೊಟ್ಟೆಗೆ ಆಸಿಡಿಟಿ ಆಗಿತ್ತು ಅಂತ ತಗೋ ನಿಂಬೆ ಹಣ್ಣು ಸೋಡಾ ಪುಡಿ ಕುಡಿ, ಸರಿ ಹೋಗ್ತದೆ. ನಿಮ್ಮ ಅಜ್ಜಿ ಹೇಳ್ತಾರೆ, ನಿಮ್ಮ ಅಜ್ಜಿ ಸಾಲಿ ಮೆಟ್ಲು ಹೆಂಗದ ಅಂತ ಗೊತ್ತಿಲ್ಲ, ಹೌದಾ? ನೋಡ್ರಿ, ಅದಕ್ಕೆ ಹೇಳಿದ್ದು ಕೆಮಿಕಲ್ಸ್ ಇನ್ ಅವರ್ ಡೈಲಿ ಲೈಫ್ ಅವನೇ ತಗೊಂಡ್ ಬಂದು ಪಾಠ ಮಾಡೇವ್ ನಾವು ಅಷ್ಟೇ. ನಾವೇನ್ ಮನೆಯಲ್ಲಿ ಬಳಸ್ತಾ ಇದ್ದೀವೋ, ಮನೆಯಲ್ಲಿ ಏನು ಇಕ್ವೇಶನ್ ಗಳನ್ನ, ರಿಯಾಕ್ಷನ್ ಗಳನ್ನ ಅಪ್ಲೈ ಮಾಡ್ಕೊಂಡಿದಾವ, ದೇ ಬಿಕಮ್ಸ್ ಚಾಪ್ಟರ್. ಅವೇ ಚಾಪ್ಟರ್ಸ್ ಆಗಿದಾವ. ಅರ್ಥ ಆಯ್ತಾ? ರೈಟ್. ಹಾಗಾದ್ರೆ ನ್ಯಾಚುರಲ್ ಇಂಡಿಕೇಟರ್ಸ್ಗೆ ಫಸ್ಟ್ ಎಕ್ಸಾಂಪಲ್ ನಮಗ್ ಬರೋದು ಟರ್ಮರಿಕ್ ಪೌಡರ್. ಎಕ್ಸಾಂಪಲ್ ಬರ್ಬಿಡ್ತೀನಿ ಡೈರೆಕ್ಟ್. ಟರ್ಮರಿಕ್ ಪೌಡರ್ ಅಂದ್ರೆ ಅರಿಶಿನ ಪುಡಿ. ಪವರ್ ಆತನ್, ಸಾರಿ.
ಟರ್ಮರಿಕ್ ಪೌಡರ್. ಅಂಡ್ ಸೆಕೆಂಡ್ ಒನ್ ಎಕ್ಸಾಂಪಲ್ ಈಸ್ ಲಿಟ್ಮಸ್. ಲಿಟ್ಮಸ್ ಯಾಕೆ ಸರ್ ಲಿಟ್ಮಸ್ ಪೇಪರ್ ಅಂಗಡಿ ಒಳಗೆ ಸಿಗ್ತದೆ, ಅನ್ಯಾಕ್ ನೇಚರ್ ಒಳಗೆ ಬರ್ದ್ರಿ ಎಲ್ಲಿ ಸಿಗ್ತದೆ ಲಿಟ್ಮಸ್ ಪೇಪರ್ ನೇಚರ್ ಒಳಗೆ ಅನ್ಬೇಡ್ರಿ. ಹೌದಾ, ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಪ್ಲಾಂಟ್. ನಾನು ಹೇಳಿದ್ನಲ್ಲ, ಹೂವ ಏನ್ ಫ್ಯಾಕ್ಟ್ರಿ ಒಳಗೆ ತಯಾರಾಗ್ತದೆ, ಯಾವ್ದಾರು ದಾಸವಾಳ ಇಲ್ಲ, ಇಟ್ ಈಸ್ ಫೌಂಡ್ ಇನ್ ನೇಚರ್. ಅದನ್ನ ತಗೊಂಡ್ ಬಂದು ನಾವು ರೆಡಿ ಮಾಡಿವಪ್ಪ ಅಷ್ಟೇ. ಹಾಗಾಗಿ ದೀಸ್ ಆರ್ ದಿ ಟೂ ಎಕ್ಸಾಂಪಲ್ ಫಾರ್ ವಾಟ್ ನ್ಯಾಚುರಲ್ ಇಂಡಿಕೇಟರ್. ದೆನ್ ಸಿಂಥೆಟಿಕ್ ಇಂಡಿಕೇಟರ್ಸ್ ಗೆ ಎರಡು ಎಕ್ಸಾಂಪಲ್ ನಿಮ್ ಟೆಕ್ಸ್ಟ್ ಬುಕ್ ಒಳಗೆ ಕೊಡ್ತಾರೆ. ಒನ್ ಈಸ್ ಮಿಥೈಲ್ ಆರೆಂಜ್. ಮಿಥೈಲ್ ಆರೆಂಜ್ ನೋಡ, ಸಂಶ್ಲೇಷಿತ ಸೂಚಕಗಳಿಗೆ ಎಕ್ಸಾಂಪಲ್ ಇದು. ಒಂದು ಮಿಥೈಲ್ ಆರೆಂಜ್ ಅಂಡ್ ಸೆಕೆಂಡ್ ಒನ್ ಈಸ್ ಫೆನಾಪ್ತಲೀನ್. ಫೆನಾಪ್ತಲೀನ್ ನೋಡಿರಿ ಇವನ? ನೋಡಿಲ್ಲ? ನೋಡೋಣ. ಮಿಥೈಲ್ ಆರೆಂಜು, ಫೆನಾಪ್ತಲೀನ್. ಅಂಡ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಗೆ ಎಕ್ಸಾಂಪಲ್ ಆಮೇಲೆ ಹೇಳ್ತಾರೆ, ಯಾಕಂದ್ರೆ ಅದನ್ನ ಡೆಫಿನಿಷನ್ನೇ ಕೇಳ್ತಾರೆ. ಇವೆರಡು ಡೆಫಿನಿಷನ್ ಕೇಳಲ್ಲ ನಿಮಗೆ, ಎಕ್ಸಾಂಪಲ್ ಕೇಳ್ಬೋದು MCQ ಒಳಗಡೆ. ಅಂದ್ರೆ ಫಾಲೋಯಿಂಗ್ ಈಸ್ ದಿ ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ಇಂಡಿಕೇಟರ್ ಆರ್ ಫಾಲೋಯಿಂಗ್ ಈಸ್ ದಿ ಎಕ್ಸಾಂಪಲ್ ಫಾರ್ ಸಿಂಥೆಟಿಕ್ ಇಂಡಿಕೇಟರ್. ದೇ ವಿಲ್ ಆಸ್ಕ್, ಅಥವಾ ಗಿವ್ ಟೂ ಎಕ್ಸಾಂಪಲ್ ಫಾರ್ ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂತ ಆದ್ರೂ ಕೇಳ್ಬೋದು. ಹಾಗಾಗಿ ಇವು ಎಕ್ಸಾಂಪಲ್ಸ್ ಮಾತ್ರ ನೆನ್ಪಿಟ್ಕೊಳ್ರಿ. ಆಲ್ಫ್ಯಾಕ್ಟರಿ ಇಂಡಿಕೇಟರ್ ನಮ್ದ್ರಿ ಅವ್ರದ್ದು. ಹಾ, ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಈ ವರ್ಡ್ ಕೇಳಿರಿ. ಆಲ್ಫ್ಯಾಕ್ಟರಿ ರೆಸೆಪ್ಟಾರ್ಸ್, ಥರ್ಮೋ ರೆಸೆಪ್ಟಾರ್ಸ್. ಬಯಾಲಜಿಗೆ ಹೋದ್ನೆ ಮತ್ತೆ ಸ್ವಲ್ಪ ಚೇಂಜ್ ಮಾಡ್ತಾರೆ. ಥರ್ಮೋ ರೆಸೆಪ್ಟಾರ್ಸ್, ಆಲ್ಫ್ಯಾಕ್ಟರಿ ರೆಸೆಪ್ಟಾರ್. ಈ ರೆಸೆಪ್ಟಾರ್ ನ ವರ್ಡ್ ಅಲ್ಲಿ ಕೇಳಿದ್ಮೇಲೆ ನಾನು ಇದು ಡೈಗ್ರಾಮ್ ನೋಡಿ. ಹಾ, ರೈಟ್. ಅದಕ್ಕೆ ಆಗ್ಲಿ ಅಲ್ಲಿ ಕುತ್ಕೊಂಡು ಡೈಗ್ರಾಮ್ ನೋಡಿ ಈಗ ಹುಡುಕಾಗತ್ತೆ. ರೆಸೆಪ್ಟಾರ್, ಹೌದಾ? ಅಲ್ಲಿ ಏನಂದ್ರೆ ಅವು ಸೆಲ್ಸ್, ಅವು ದೀಸ್ ಆರ್ ದಿ ಸೆಲ್ಸ್ ವಿಚ್ ರಿಕಗ್ನೈಸಸ್ ದ ಸೆನ್ಸ್. ಈಗ ನೀವು ಮುಟ್ತಾ ಇದೀವಿ ಅಂದ್ರೆ ಯಾರೋ ನಿನ್ ಮುಟ್ತಾ ಇದಾರಂತ ಬ್ರೇನ್ ಹೇಳೋರ್ ಬೇಕಲ್ಲ ಒಬ್ರು. ಇಲ್ಲಿ ಮುಟ್ತಾ ಇದೀವಿ, ಒಂದು ಇರುವೆ ಓಡಾಡ್ತೈತಿ ಕೈ ಮೇಲೆ ಅಂದ್ರೆ, ನಿನ್ ಕೈ ಮೇಲೆ ಇರುವೆ ಓಡಾಡ್ತಾ ಐತಿ ಅಂತ ಬ್ರೇನ್ ಹೇಳೋರ್ ಯಾರು? ಕೈಯೇ ಹೋಗ್ತಾನ ಬ್ರೇನ್ ಹತ್ರ, ಯಾರೋ ಓಡಾಡತ್ತಾರ ಇಲ್ಲಲ್ಲ. ಹಂಗಂದ್ರೆ ಅಲ್ಲಿಂದ ರೆಸೆಪ್ಟಾರ್ ಸೆಲ್ಸ್ ತಗೊಂಡು ಹೋಗ್ತಾವು. ಹಂಗೆ ಬೇರೆ ಬೇರೆ ಅಂದ್ರೆ ದೇರ್ ಆರ್ 5 ಸೆನ್ಸ್ ಆರ್ಗನ್ಸ್. 5 ಸೆನ್ಸ್ ಆರ್ಗನ್ಸ್ ಇದಾವ. ಬೇರೆ ಬೇರೆ ಸೆನ್ಸ್ ಆರ್ಗನ್ಸ್ ಒಳಗೆ ಬೇರೆ ಬೇರೆ ರೆಸೆಪ್ಟಾರ್ ಸೆಲ್ಸ್ ಇರ್ತವೆ. ಚರ್ಮದೊಳಗೆ ಥರ್ಮೋ ರೆಸೆಪ್ಟಾರ್ಸ್ ಅಂತ ಇರ್ತಾರೆ. ಯಾವ? ಥರ್ಮೋ ರೆಸೆಪ್ಟಾರ್. ಹಂಗೆ ಆಲ್ಫ್ಯಾಕ್ಟರಿ ರೆಸೆಪ್ಟಾರ್ ಅಂತ ಬರೆದ್ರೆ ದಟ್ ಈಸ್ ರಿಲೇಟೆಡ್ ಟು ಸ್ಮೆಲ್. ಹಂಗಂದ್ರೆ ಸ್ಮೆಲ್ ಅಂತ ತಕ್ಷಣ ಯಾವ ಸೆನ್ಸ್ ಆರ್ಗನ್ ಬರ್ತದೆ ನಮಗೆ? ಮೂಗು, ಹೌದಿಲ್ಲ? ಹಾಗಾದ್ರೆ ವೇರ್ ಆಲ್ಫ್ಯಾಕ್ಟರಿ ರೆಸೆಪ್ಟಾರ್ಸ್ ಪ್ರೆಸೆಂಟ್ ಅಂತ ಕೇಳಿದ್ರೆ ಇನ್ಸೈಡ್ ದಿ ನೋಸ್. ಇಲ್ಲೋ ಆಮ್ಲೆಟ್ ಹಾಕ್ತಿದಾರೆ ಅಂದ್ರೆ ಯಾರ್ದೋ ಮನೆ ತುಪ್ಪ ಸ್ಟಾರ್ಟ್ ಆಗೈತೆ ನೋಡ್ರಿ, ಅದು ಗೊತ್ತಾಗ್ತದೆ ನಿಮಗೆ ಅದ್ರ ಸ್ಮೆಲ್ ಏನು ಅಂತ. ಬಿಕಾಸ್ ದಟ್ ಸ್ಮೆಲ್ ಈಸ್ ಡಿಟೆಕ್ಟೆಡ್ ಬೈ ಆಲ್ಫ್ಯಾಕ್ಟರಿ ರೆಸೆಪ್ಟಾರ್. ಹಾಗಾದ್ರೆ ಈಗ ಹೇಳೋಣ, ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದ್ರೆ ಏನು ಅಂದ್ರೆ ಸಮ್ ಸಬ್ಸ್ಟೆನ್ಸಸ್ ಚೇಂಜ್ ದೇರ್ ಸ್ಮೆಲ್. Some substances change their smell in acidic or basic medium. ಕೆಲವು ವಸ್ತುಗಳು ಏನ್ ಮಾಡ್ತಾವಂದ್ರೆ ಆಸಿಡ್ ಅಥವಾ ಬೇಸ್ ಅನ್ನ ಅದಕ್ಕೆ ಹಾಕಿದ ತಕ್ಷಣ ಅವುಗಳ ಸ್ಮೆಲ್ ಅಲ್ಲಿ ಚೇಂಜಸ್ ಆಗ್ತವೆ. ಅಂತವಕ್ ನಾವೇನಂತ ಕರಿತೀವಿ? ಆಲ್ಫ್ಯಾಕ್ಟರಿ ಇಂಡಿಕೇಟರ್. ಏನಂತೀವಿ? ಓಕೆ, ಆಲ್ಫ್ಯಾಕ್ಟರಿ ಇಂಡಿಕೇಟರ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆನಿಯನ್. ಆನಿಯನ್ ಈ ಮನೆಯೊಳಗಡೆ ಕೆಲವೊಬ್ಬರಿಗೆ ರೂಢಿ ಇರ್ತದೆ, ಬಿಸಿ ಬಿಸಿ ರೊಟ್ಟಿ ಅಥವಾ ಇನ್ನೇನೋ ತಿನ್ನೋ ಮುಂದೆ ತರಕಾರಿ ಸೈಡ್ಸ್ ಅಂತ ಇಟ್ಬಿಡ್ತಾರೆ. ಕ್ಯಾರೆಟ್, ಮೂಲಂಗಿ, ಆಮೇಲೆ ಈರುಳ್ಳಿ ಕಟ್ ಮಾಡಿ ಕೊಡ್ತಿರ್ತಾರೆ. ರೊಟ್ಟಿ ಸಾಂಬಾರ್ ಜೋಡಿ ತಿಂದಿರಿಲ್ಲ? ಸೌತೆಕಾಯಿ, ರೈಟ್, ಸೌತೆಕಾಯಿ. ಆ ಆನಿಯನ್ಗೆ ಇನ್ನೂ ಕೆಲವು ಕಡೆ ಏನ್ ಮಾಡ್ತೀವಿ ಅಂದ್ರೆ ನಾವು ನಿಂಬೆಹಣ್ಣು ಇಟ್ಕೊಂಡಿರ್ತೇವೆ. ಇನ್ನೇನು ಊಟ ಮಾಡ್ತೀವಿ, ಸ್ವಲ್ಪ ನಿಂಬೆಹಣ್ಣು ಉಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತದೆ. ಆನಿಯನ್ ಸಪ್ಪಂದ ತಿನ್ಬೋದು ಅಂತ. ಮನೇಲಿ ಏನಾದ್ರು ಅದು ಜಾಸ್ತಿ ಹೊತ್ತು ಅದಕ್ಕೆ ಮೊದಲೇ ನಿಂಬೆಹಣ್ಣು ಆನಿಯನ್ಗೆ ಹಾಕಿ ಇಟ್ರಿ ಅಂದ್ರೆ ಆನಿಯನ್ ಇಟ್ ಬಿಕಮ್ಸ್ ಬ್ಯಾಡ್ ಸ್ಮೆಲ್. ಭಯಂಕರ ಸ್ಮೆಲ್ ಆಗ್ತದೆ, ತಿನ್ನಕ್ಕಾಗಲ್ಲ. ಮೂಗ್ ಹತ್ರ ಹೋದ್ರೆ ತಿನ್ನಕ್ಕಾಗಂಗಿಲ್ಲ, ಅಷ್ಟು ಸ್ಮೆಲ್ ಆಗ್ತದೆ. ಇದನ್ನ ಟೆಸ್ಟ್ ಮಾಡಿ ನೋಡಿರ್ಬೇಕಿದೆ. ನೀವು ಎರಡು ನೋಡಿದೆ ನಾವು. ಆದ್ರೆ ಆನಿಯನ್ ಹೌ ಇಟ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಅಂತ ಕೇಳಿದ್ರೆ, ಒಂದು ಆನಿಯನ್ ಪೀಸ್ ತಗೊಳ್ರಿ, ಒಂದು ಪೀಸ್ ನಿಂಬೆಹಣ್ಣು ತಗೊಳ್ರಿ, ಹಿಂಡಿ ಒಂದು 10-15 ನಿಮಿಷ ಬಿಡ್ರಿ.
ಸ್ಮೆಲ್ ಪಂಜೆಂಟ್ ಸ್ಮೆಲ್ ಅಥವಾ ಜಾಸ್ತಿ ಡಾರ್ಕ್ ಸ್ಮೆಲ್ ಬರುತ್ತೆ, ಸ್ಟ್ರಾಂಗ್ ಸ್ಮೆಲ್ ಆಗ್ತದೆ. ದಟ್ ಇಂಡಿಕೇಟ್ಸ್ ಹಂಗಾದ್ರೆ ಅಲ್ಲಿ ನಿಂಬೆಹಣ್ಣೊಳಗೆ ಆಸಿಡ್ ಇತ್ತು, ನಾವು ತಗೊಂಡಿದ್ದು ಆನಿಯನ್. ಸ್ಮೆಲ್ ಚೇಂಜ್ ಆಯ್ತು ಅಂದ್ರೆ ಆಸಿಡ್ ಹಾಕಿದ ತಕ್ಷಣ ಇಟ್ ಇಸ್ ಆಲ್ ಫ್ಯಾಕ್ಟರಿ ಇಂಡಿಕೇಟರ್. ಇದನ್ನ ಡೆಫಿನಿಷನ್ ಕೇಳಿದ್ದಾರೆ ಎಕ್ಸಾಮ್ಗೆ, ಡೆಫಿನಿಷನ್ ಎಕ್ಸಾಂಪಲ್. ವಾಟ್ ಆರ್ ಆಲ್ ಫ್ಯಾಕ್ಟರಿ ಇಂಡಿಕೇಟರ್, ಗಿವ್ ಎಕ್ಸಾಂಪಲ್ ಅಂತ ಕೇಳಿದೆ. ಬರೀತೀರಿ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ ಅಂದ್ರೆ ಏನು? Some substances change their smell in acidic or basic medium are called as olfactory indicator. Example, onion and vanilla. ಇದು ಗೊತ್ತಿರ್ತದೆ ಅನ್ಕೊಂಡೇನು, ವೆನಿಲ್ಲಾ ಐಸ್ ಕ್ರೀಮ್, ಇಟ್ಸ್ ಅ ಫ್ಲೇವರಿಂಗ್ ಏಜೆಂಟ್. ಅದ ಆ ಸ್ಮೆಲ್ ಬರಕ್ಕೆ ಹಾಕಿರ್ತಾರೆ ಐಸ್ ಕ್ರೀಮ್ಗೆ. ನೀವು ಹೇಳ್ತಿರಲ್ಲ ಐಸ್ ಕ್ರೀಮ್ ಕೊಡ್ಲಿ ಅಂದ್ರೆ ಯಾವ್ದು ಕೊಡ್ಲಿ ಅಂತ, ನಾವು ವೆನಿಲ್ಲಾ ಕೊಡ್ಬೇಕೋ, ಸ್ಟ್ರಾಬೆರಿ ಬೇಕೋ, ಪಿಸ್ತಾ ಬೇಕೋ, ಬಾದಾಮ್ ಬೇಕೋ ಕೇಳ್ತಿರಲ್ಲ, ಆಪ್ಷನ್ ಇರ್ತಾವೆ, ಅಲ್ಲಿ ಲಿಸ್ಟ್ ಇರ್ತದೆ, ನಿಮ್ಗೆ ಯಾವ್ದು ಬೇಕಾ ಅದು. ಇಲ್ಲಿ ವೆನಿಲ್ಲಾ ಅಂಡ್ ಕ್ಲೋ ಆಯಿಲ್, ಲವಂಗದ ಎಣ್ಣೆ, ಲವಂಗದ ಎಣ್ಣೆ, ದಟ್ ಇಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್. ಕ್ಲಿಯರ್? ನೋಡ್ರಿ, ಆಸಿಡ್ ಬೇಸ್ ಹೇಳಿದ್ವಿ, ಅದರ ಪ್ರಾಪರ್ಟಿ ನೋಡಿವಿ, ಅಂಡ್ ಇಂಡಿಕೇಟರ್ ಡೆಫಿನಿಷನ್ ಅಂಡ್ ದೇರ್ ಟೈಪ್ಸ್ ವಿತ್ ಎಕ್ಸಾಂಪಲ್. ಹಂಗಂದ್ರೆ ಹೆಂಗೆ ಇವು ಚೇಂಜಸ್ ಆಗ್ತದೆ, ಯಾವುದು ಯಾವ ಬಣ್ಣ ಆಗ್ತದೆ, ಒಂದ್ಸರಿ ಶಾರ್ಟ್ ಆಗಿ ನೋಡಿ. ಸರ್ ನೋಡಿಲ್ಲ ಅನ್ನೋರಿಗೆ, ಸರ್ ನಾನು ಇಂಡಿಕೇಟರ್ಸ್ ಎಲ್ಲವೂ ನೋಡಿಲ್ಲ, ನಾನೇನ್ ಮಾಡ್ತೀನಿ, ಇಲ್ಲಿ ಅಥವಾ ಇಂಡಿಕೇಟರ್ ನೇಮ್ ತಗೋತೀನಿ. ಇಟ್ಸ್ ಅ ಇಂಡಿಕೇಟರ್, ಸೂಚಕದ ಹೆಸರು. ಆಸಿಡ್ ಒಳಗೆ ಏನಾಗುತ್ತೆ ಅದು, ದೆನ್ ಬೇಸ್ ಒಳಗೆ ಏನಾಗುತ್ತೆ. ಯಾಕಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಒಳಗೆ ಒಂದು ಚಾರ್ಟ್ ಐತಿ ಹಿಂದ್ಗಡೆ, ಅಲ್ಲ ಯಾವ ಇಂಡಿಕೇಟರ್ ಯಾವ ಕಲರ್ ಆಗಿ ಚೇಂಜ್ ಆಗುತ್ತೆ ಅಂತ. ಫಸ್ಟ್ ನಾನು ಏನ್ ಮಾಡ್ತೀನಿ, ರೆಡ್ ಲಿಟ್ಮಸ್ ತಗೊಂಡು, ರೆಡ್ ಲಿಟ್ಮಸ್ ಇಟ್ಸ್ ಅ ನ್ಯಾಚುರಲ್ ಇಂಡಿಕೇಟರ್. ಆಸಿಡ್ ಒಳಗೆ ಪೆನ್ ರೆಡ್ ಲಿಟ್ಮಸ್ ಡಿಪ್ಡ್ ಇನ್ ಆಸಿಡ್, ನೋ ಕಲರ್ ಚೇಂಜ್ ಅಂತ ಬರೀಬೋದಾ? ರೆಡ್ಡೇ ಇರುತ್ತೆ, ನೋ ಕಲರ್ ಚೇಂಜ್, ನೋ ಚೇಂಜ್, ನೋ ಚೇಂಜ್. ಅಲ್ಲಿ ಬೇಸ್ ಒಳಗೆ ಹಾಕಿದ್ರೆ ರೆಡ್ ಕನ್ವರ್ಟೆಡ್ ಇಂಟು ಬ್ಲೂ ಕಲರ್, ಹಂಗಾದ್ರೆ ಇಲ್ಲಿ ಬ್ಲೂ ಆಗಿ ಕನ್ವರ್ಟ್ ಆಗುತ್ತೆ. ಸಿಂಪಲ್ ಆಗ್ತದೆ, ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ನಿಮ್ಗೆ, ಅಂದ್ರೆ ಏನೇನ್ ಚೇಂಜಸ್ ಆಗ್ತದೆ ಈ ಟೇಬಲ್ ನಿಮಗೆ ಗೊತ್ತಿತ್ತು ಅಂತ. ದೆನ್ ಸೆಕೆಂಡ್ ಐ ಟೇಕ್ ನೀಲಿ ಲಿಟ್ಮಸ್ ಆರ್ ಬ್ಲೂ ಲಿಟ್ಮಸ್. ಆಸಿಡ್ ಒಳಗೆ ಇಟ್ ಬಿಕಮ್ಸ್ ರೆಡ್, ನೋ ಚೇಂಜ್, ನೋ ಚೇಂಜ್. ದೆನ್ ಐ ಟೇಕ್ ಟರ್ಮರಿಕ್ ಪೌಡರ್, ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ ತಗೋಣ, ಗೊತ್ತಿಲ್ಲ, ನೋ ಚೇಂಜ್ ಪಕ್ಕ, ರೈಟ್, ನೋ ಚೇಂಜ್. ಅಂದ್ರೆ ನೋ ಚೇಂಜ್ ಅಂದ್ರೆ ಎಲ್ಲೋ ಕಲರ್ ಇರ್ತದೆ, ಅದೇ ಕಲರ್ ಉಳಿತೈತಿ ಅಂತ, ನೋ ಚೇಂಜ್. ಬೇಸ್ ಒಳಗೆ ರೆಡ್ ಕಲರ್. Then fourth one I take phenolphthalein. Phenolphthalein indicator. It is actually a colorless solution. ಇದು ಹೆಂಗಿರ್ತದೆ, ಇದು ನೀರ್ ಇದ್ದಂಗಿರೋದು, ಇಟ್ಸ್ ಅ ಕಲರ್ಲೆಸ್ ಸೊಲ್ಯೂಷನ್. ನೋಡಿದ್ರೆ ಓಕೆ, ನೋಡಿರಿ. ಫೆನಾಪ್ಥಲಿನ್ ನೋಡಿಲ್ಲ, PUC ಒಳಗೆ ನೋಡ್ತೀರಿ, ಇಲ್ಲ ನಿಮ್ಮ ಲ್ಯಾಬ್ ಒಳಗಿದ್ರೆ ಸರ್ ಕೇಳ್ರಿ ತೋರಿಸ್ತಾ. ಹಾ ಬರುತ್ತೆ ಬರುತ್ತೆ ಬರುತ್ತೆ, ಫೆನಾಪ್ಥಲಿನ್ ಇಂಡಿಕೇಟರ್. ಇದು ನೋಡ್ರಿ ಆಸಿಡ್ ಒಳಗೆ ಹಾಕಿದ್ರೆ ನೋ ಚೇಂಜ್, ಯಾವ ಕಲರು ಚೇಂಜ್ ಆಗಲ್ಲ, ಕಲರ್ಲೆಸ್ ಇರುತ್ತೆ. ಬೇಸಿಗೆ ಹಾಕಿದ್ರಿ ಅಂದ್ರೆ ಇಮಿಡಿಯೇಟ್ ಆಗಿ ಪಿಂಕ್ ಕಲರ್, ಡಾರ್ಕ್ ಪಿಂಕ್ ಕಲರ್, ಡಾರ್ಕ್ ಪಿಂಕ್ ಕಲರ್ ಬರ್ತದೆ. ಅಂಡ್ ಫಿಫ್ತ್ ಒನ್ ಮಿಥೈಲ್ ಆರೆಂಜ್, ಮಿಥೈಲ್ ಆರೆಂಜ್. ಆಸಿಡ್ ಒಳಗೆ, ಆಸಿಡ್ ಒಳಗೆ ನೋ ಕಲರ್ ಚೇಂಜ್, ಆಸಿಡ್ ಒಳಗೆ ಕಲರ್ ಚೇಂಜ್ ಆಗಿಲ್ಲ, ಬೇಸ್ ಒಳಗೆ ರೆಡ್ ಕಲರ್ ಆಗ್ತದೆ.
ಓಕೆ ಓಕೆ, ಆಸಿಡ್ ಒಳಗೆ ರೆಡ್ ಕಲರ್, ಇದ್ರೊಳಗೆ ಯೆಲ್ಲೋ ಕಲರ್. ರೈಟ್ ರೈಟ್ ಕರೆಕ್ಟ್. ರೆಡ್ ಅಂಡ್ ಯೆಲ್ಲೋ. ರೈಟ್. ಇಷ್ಟು ನಿಮಗೆ ಗೊತ್ತಿರಲಿ ಅಂದ್ರೆ ಇಂಡಿಕೇಟರ್ಸ್ ಬಗ್ಗೆ. ನಾನು ಯಾವ್ದಾದ್ರು ಕ್ವಶನ್ ಕೇಳ್ಬೋದು. ನಾ ಹೇಳಿದಲ್ಲ, ಪ್ರತಿ ವರ್ಷ ಕೇಳಿದ ಪ್ರಶ್ನೆಗಳು ಬರೋದಿಲ್ಲ. ಇದೇ ದೊಡ್ಡ ಪ್ರಾಬ್ಲಮ್ ಸೈನ್ಸ್ ಒಳಗೆ. ಎಷ್ಟೋ ಕ್ವಶನ್ಗಳನ್ನ ರೆಡಿ ಮಾಡ್ಕೊಂಡು ಹೋಗಿರ್ತೀರಿ, ಹೌದಾ? ಇಷ್ಟು ಕ್ವಶನ್ಸ್ ಇದಾವೆ ನನ್ನ ಹತ್ರ ಇದಾವೆ. ಪ್ರತಿ ವರ್ಷ ಕೇಳಿರೋ ಎಲ್ಲಾ ಚಾಪ್ಟರ್ ಕ್ವಶನ್ಸ್ ಇದ್ರೊಳಗಿದ ಬೋರ್ಡ್ ಎಕ್ಸಾಮ್ಗೆ. ಇವನ್ನೆಲ್ಲ ರೆಡಿಯಾಗಿ ಹೋಗ್ತೀವಿ ಸರ್, ಇವು ಬರೋದೇ ಇಲ್ಲ, ಸುಳ್ಳೆ ಕೊಡ್ತೀರಿ ನೀವು ಅಂತ ಬೈತಾರೆ ನಮ್ಮ ಹುಡುಗರು. ಯಾಕೆ ಅವೇ ಬರಂಗಿಲ್ಲ ಅಂದ್ರೆ ಹೊಸಾದ್ ಹುಡುಕ್ತಾರೆ ಪ್ರತಿ ವರ್ಷ. ಕ್ವಶನ್ನೇ ಚೇಂಜ್ ಕೇಳ್ಬಿಡೋದು, ಆನ್ಸರ್ ಅದೇ ಇರ್ತತಿ. ಆದ್ರೆ ನಾವು ಕ್ವಶನ್ ಓದಿರಲ್ಲ ಜಾಸ್ತಿ, ಆನ್ಸರ್ ಓದ್ಕೊಂಡು ಹೋಗಿರ್ತೀವಿ. ಪ್ರಾಬ್ಲಮ್ ಇದಾಗ್ಬಿಟ್ಟದು. ಆನ್ಸರ್ ಓದಿರ್ತೀವಿ ಸರ್, ಅವ್ರು ಏನೋ ಕ್ವಶನ್ ಕೇಳ್ತಾರೆ, ನಮ್ಗೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ. ಅದಕ್ಕೆ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅರ್ಥ ಆಗಲಿ, ಯಾವುದೋ ಬಿಡದಂಗೆ ಕರೆಕ್ಟ್ ಆಗಿ ನೋಡ್ಕೊಳ್ರಿ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಕ್ಲಿಯರ್? ತೆಗಿಬೋದಾ ಇದು? ನೆಕ್ಸ್ಟ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್. ನಾವು ಸಿಂಪಲ್ ಪ್ರಾಪರ್ಟೀಸ್ ನೋಡಿದೀವಿ. ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ಅಂದ್ರೆ ಇಲ್ಲಿ ರಿಯಾಕ್ಷನ್ಸ್ ಬರ್ತವೆ. ಕೆಮಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್. ಇದರೊಳಗೆ ಫಸ್ಟ್ ಒನ್ ಈಸ್ ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಲ್ಸ್. ರಿಯಾಕ್ಷನ್ಸ್ ಆಫ್ ಆಸಿಡ್ಸ್ ವಿತ್ ಮೆಟಲ್ ಅಂದ್ರೆ ಲೋಹಗಳ ಜೊತೆಗೆ ಆಮ್ಲಗಳ ವರ್ತನೆ ಅಂತ. ಲೋಹಗಳ ಜೊತೆಗೆ ಆಮ್ಲಗಳ ವರ್ತನೆ. ಆಸಿಡ್ ವಿತ್ ಮೆಟಲ್ಸ್. ಇದು ನಿಮ್ಮ ಮನೆಯೊಳಗೆ ಗೊತ್ತು, ನಿಮಗ್ ಗೊತ್ತೈತೆ ಎಲ್ಲೋ ಗೊತ್ತಿಲ್ಲ. ಹೋಗ್ಬಿಟ್ಟು ಮನೆಯೊಳಗ ನಿಂಬೆ ಹಣ್ಣಿಂದ ಉಪ್ಪಿನಕಾಯಿ ಹಾಕ್ತಿರ್ತಾರ, ಹೌದಾ? ಉಪ್ಪಿನಕಾಯಿ ನಿಂಬೆ ಹಣ್ಣಿಂದ ಹಾಕ್ತಿರ್ತಾರ ಅಂತ ಇಟ್ಕೊಳ್ರಿ. ನೀವು ಹೋಗಿ ನಿಮ್ಮಮ್ಮ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕ್ತಿರ್ತಾರೆ, ಅಥವಾ ಗಾಜಿನ ಡಬ್ಬಿ ಒಳಗೆ ಹಾಕ್ತಿರ್ತಾರೆ. ನೀವು ಹೋಗ್ಬಿಟ್ಟು ಏನಿದು ಪ್ಲಾಸ್ಟಿಕ್ ಚೀಪ್ ಆಗಿ ಬೇಡ, ನಾವು ಸ್ಟೀಲಿನ ಡಬ್ಬಿಯಾಗ ಹಾಕೊಂಡು ಚೆನ್ನಾಗಿ ಕಾಣಿಸ್ಬೋದು ಅಂತ ಕೊಡ್ರಿ. ಸ್ಟೀಲಿನ ಡಬ್ಬಿಯಾಗ ಉಪ್ಪಿನಕಾಯಿ ಹಾಕಕ್ ಕೊಡ್ರಿ, ನಿಮ್ಮಮ್ಮ ಬೈತ. ಯಾಕೆ? ಏನಾಗ್ತತೆ? ರಿಯಾಕ್ಷನ್ ಆಗ್ತತಿ. ಯಾಕೆಂದ್ರೆ ಮೆಟಲ್ಸ್ ಜೋಡಿ ಆಸಿಡ್ ರಿಯಾಕ್ಟ್ ಆಗ್ಬಿಟ್ಟು ಆ ಉಪ್ಪಿನಕಾಯಿ ಏನಾಗ್ತದೆ? ಹಾಳಾಗ್ತತಿ. ಇದನ್ನ ಎಲ್ಲಿ ಓದ್ಯಾರ ಕೇಳ್ರಿ ನಿಮ್ಮಮ್ಮ. ನಮಗೆ ಗೊತ್ತಿಲ್ಲ, ನಾನು 10th ಅದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಾಗ ಓದ್ತಾ ಇದ್ದೀನಿ, ನೀನ್ ಎಲ್ಲಿ ಓದಿ ಮಮ್ಮಿ ಅಂತ ಕೇಳ್ರಿ, ಹೇಳಂಗಿಲ್ಲ, ಗೊತ್ತಿಲ್ಲ. ರೀಸನ್ ಗೊತ್ತಿಲ್ಲ, ಒಟ್ಟು ಕೆಟ್ಟೋಗ್ತದ ಅಷ್ಟೇ, ಹೌದಾ? ಹಾಗಾದ್ರೆ ಇದೇ ರಿಯಾಕ್ಷನ್ ಅನ್ನು ನಾವು ಅಲ್ಲಿ ಉಪ್ಪಿನಕಾಯಿ ಡಬ್ಬಿಯಲ್ಲಿ ಆಗೋ ರಿಯಾಕ್ಷನ್ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಓದಾಗತ್ತೆ. ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಲ್. ನಾನು ಜನರಲ್ ಇಕ್ವೇಶನ್ ಬರೀತೀನಿ. ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್. ಈ ಕ್ವಶನ್ ಎಕ್ಸಾಮಿಗೆ ಕೇಳ್ತಾರೆ. ಈಗೇನು ಹೇಳಿದ್ರಲ್ಲ ನಾವು ಉಪ್ಪಿನಕಾಯಿ ಡಬ್ಬಿ ಸ್ಟೋರಿ, ಅದು ಕ್ವಶನ್ ಬರ್ತದೆ ಗಿವ್ ರೀಸನ್ ಒಳಗೆ. ವೈ ದ ಸೋರ್ ಸಬ್ಸ್ಟೆನ್ಸಸ್ ಲೈಕ್ ಕರ್ಡ್ ಈಸ್ ನಾಟ್ ಸ್ಟೋರ್ಡ್ ಇನ್ ಅ ಮೆಟಾಲಿಕ್ ಕಂಟೈನರ್, ಗಿವ್ ರೀಸನ್. ಅಂದ್ರೆ ಉಪ್ಪಿನಕಾಯಿ ಮತ್ತೆ ಮೊಸರನ್ನ ನಾವು ಮೆಟಾಲಿಕ್ ಕಂಟೈನರ್ ಒಳಗೆ ಸ್ಟೋರ್ ಮಾಡಂಗಿಲ್ಲ, ಯಾಕೆ ಅಂತ ಕೇಳ್ತಾನೆ. ನೀವೇನ್ ಬರೀಬೇಕಲ್ಲಿ? ಬಿಕಾಸ್ ಸೋರ್ ಸಬ್ಸ್ಟೆನ್ಸಸ್ ಹ್ಯಾವಿಂಗ್ ಆಸಿಡ್ that reacts with the metal and spoils the food and also causes the corrosion of the metal. ಏನಾಗ್ತದಲ್ಲಿ? ನೀವೇನಾದ್ರೂ ತಗೊಂಡ್ಬಿಟ್ಟು ಹುಳಿ ಅಂದು ಏನಾದ್ರೂ ಆ ಮೆಟಲ್ ಕಂಟೈನರ್ ಹಾಕಿದ್ರೆ ಆ ಹುಳಿ ಏನಾಗ್ತತಿ? ಮೆಟಲ್ ಜೋಡಿ ರಿಯಾಕ್ಟ್ ಆಗಿ, ಅಂದ್ರೆ ಆಮ್ಲ ಮೆಟಲ್ ಜೋಡಿ ರಿಯಾಕ್ಟ್ ಆಗಿ ಒಂದು ಫುಡ್ ಹಾಳಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಏನಾಗ್ತದೆ ಹಂಗಾರೆ? ಮೆಟಲ್ಸ್ ಸವಕಳಿ ಆಗ್ತತಿ. ದಟ್ ಇಸ್ ಕಾಲ್ಡ್ ಕರೋಷನ್. ಏನಂತೀವಿ ಅದಕ್ಕೆ? ಇದನ್ನ ಎಕ್ಸಾಮಿಗೆ ಕೂಡ ಕೇಳ್ಯಾರ, ಅದಕ್ಕೆ ಸ್ವಲ್ಪ ಗೊತ್ತಿರ್ಲಿ, ಗಿವ್ ರೀಸನ್ ಬರುತ್ತೆ. ಅದ ಉಪ್ಪಿನಕಾಯಿ ಯಾಕೆ ಹಾಕಂಗಿಲ್ಲ